ನಮ್ಮ ಮಳೆ ಗಾಳಿ ತಜ್ಞರು ನಮ್ಮ ಜೊತೆಗಿದ್ದಾರೆ. ಇವತ್ತೊಂದು ಫಂಕ್ಷನಿಗೆ ಬಂದಿದ್ದೇವೆ. ಅಲ್ಲಿ ಅವ್ರನ್ನು ಬಿಡೋದಿಲ್ಲ, ಭಾಳ ಸೆಕೆ ಇದೆ. ಅವ್ರ ಹತ್ರ ಕೇಳಿಬಿಡೋಣ, ಏನು ಹೇಗಿದೆ ವಾತಾವರಣ, ಹೇಗೆ ಮಳೆ ಬರ್ಬೋದಾ? ಬೇಗ ಮಳೆ ಬರ್ತದೆ. ಹಾಂ, 12ರ ಮೇಲೆ, 12ರ ನಂತರ. ರಘುರಾಮ ಕಂಪದ ಕೂಡಿ ಅವರು ಕೃಷಿ ಗ್ರೂಪ್ಗಳ ಮೂಲಕ ವಾತಾವರಣ ಹವಾಮಾನದ ಕುರಿತು ಆಗಾಗ ಒಂದು ಅವರ ಸಲಹೆಗಳನ್ನು ಕೊಡ್ತಾರೆ. ಭಾಳಷ್ಟು ಅದಕ್ಕೆ ಸಮಯ ವ್ಯಯ ಮಾಡ್ತಾರೆ, ಜನರಿಗೆ ಪ್ರಯೋಜನ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಫಂಕ್ಷನ್ಗೆ ಬಂದರು ಸರಿಯಾಗಿ ಕಾಫಿ ತಿಂಡಿ ಮಾಡಲಿಕ್ಕೆ ಜನ ಬಿಡೋದಿಲ್ಲ. ಅಲ್ಲಿಯೂ ಕೇಳ್ತಾರೆ ಹೇಗುಂಟು, ಮಳೆ ಯಾವಾಗ ಬರ್ತದೆ. ಸೊ ಇವತ್ತು ಅವ್ರು ಏನು ಸಿಟ್ಟು ಮಾಡಿದ್ರೆ ನಮ್ಗೆ ಹೇಳಿದ್ರು. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಉಪನಯನ ಕಳೆದು ಕೆಳಗೆ ಬಂದಿದ್ದೇನೆ. ಮೆನು ಲಿಸ್ಟ್ ನೋಡಿದೆ. ಉಪನಯನದ ಮೆನು ಲಿಸ್ಟು ಭಾಳ ದೀರ್ಘವಾಗಿದೆ. ಇದರಲ್ಲಿ ಒಂದಿಷ್ಟು ಐಟಮ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ನೇರವಾಗಿ ಅಡುಗೆ ಮನೆಗೆ ಹೋಗ್ತೇನೆ. ಇದೆಂತ ಇದು ಮಾರ್ರೆ? ಇದು ಪನ್ನೀರ್ ಟಿಕ್ಕಾ. ಪನ್ನೀರ್ ಟಿಕ್ಕಾ ಎಂತ ಇಲ್ಲ. ಇದನ್ನು ಇನ್ನೆಂತ ಮಾಡೋದು? ಮಸಾಲೆ ಹಾಕಿ ಫ್ರೈ ಮಾಡಿ. ಇದನ್ನು ಮಸಾಲೆ ಹಾಕಿ ಫ್ರೈ ಮಾಡಲಿಕ್ಕೆ ಉಂಟಾ? ಯಾವಾಗ ಮಾಡೋದು ಅದು? ನಮಗೀಗ ವಿಡಿಯೋ ಮಾಡಲಿಕ್ಕೆ ಸಿಗೋದಿಲ್ವಾ ಅಂತ. ಇನ್ನು ಎಣ್ಣೆಯಲ್ಲಿ ಬಿಡುವುದೇ. ಹೌದಾ? ನಾನು ಮೇಲೆಲ್ಲ ಹೋಗಿ ಬರ್ತೇನೆ ಸ್ವಲ್ಪ. ನಮಸ್ತೆ. ನಾನಿವತ್ತು ಇಲ್ಲಿ ಉಪನಯನದ ಹಾಲಿಗೆ ಬಂದಿದ್ದೇನೆ. ಇಲ್ಲಿ ಅಡುಗೆ ಕೋಣೆಗೂ ಬಂದೆ. ಭಾಳ ವಿಶೇಷವಾದ ಒಂದು ಐಟಮ್ ಇಲ್ಲಿ ಕಾಣ್ತಾ ಇದೆ. ಸರ್, ತಮ್ಮ ಹೆಸರು? ಅದರ ಒಂದು ಪ್ರಶಾಂತ್ ಸರಳಿ ಹೇಳಿ ನನ್ನ ಹೆಸರು. ನಿಮ್ಮ ಹೆಸರು? ಇದು ಪನ್ನೀರ್ ಟಿಕ್ಕಾ ಅಂತ ಹೇಳಿ ಹಾಂ, ಫ್ರೈಡ್ ಐಟಮ್. ಅದು ಪನ್ನೀರು ಮತ್ತು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಅದನ್ನೆಲ್ಲ ಸೇರಿಸಿ ಟಿಕ್ಕಾ ಮಸಾಲೆಗೆ ಹಾಕಿ ಕರೆದು ಕೊಡೋದು. ಹಾಂ, ಭಾಳ ಕಲರ್ಫುಲ್ಲಾಗಿ ತರಕಾರಿಯನ್ನು ನೀವು ಜೋಡಿಸಿದ್ದೀರಿ. ಇತ್ತೀಚೆಗೆ ನಮ್ಮ ಫಂಕ್ಷನ್ಗಳಲ್ಲೆಲ್ಲ ಹೊಸ ಹೊಸ ತಿಂಡಿಗಳ ಪರಿಚಯ ಆಗ್ತಾ ಇದೆಯಲ್ಲ. ಈಗ ಕನ್ವೆನ್ಷನಲ್ ನಮ್ಮ ಮಾಮೂಲಿ ತಿಂಡಿಗಳಲ್ಲ. ಅಲ್ಲ, ಹೊಸ ಕೇಳ್ತಾರೆ. ಈಗೆಲ್ಲ ಹೊಸತ್ತು ಬೇಕು ಎಲ್ರಿಗೂ. ಎಲ್ಲ ಹೊಸದಾಗಿ ಇದು ಮಾಡ್ತಾ ಇದ್ದೇವೆ. ನಿಮ್ಮ ಮೊಬೈಲ್ ನಂಬರ್? 9483409431. ನೀವು ಸರಳಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದವರೇ? ಹೌದು, ಉಪ್ಪಿನಂಗಡಿ ಸರಳಿ. ಸರಳಿ ಕ್ಯಾಟ್ರಿಂಗ್ ಸರ್ವಿಸಸ್ ಅಂತ ನಮ್ಮದು ಬೆಂಗಳೂರಲ್ಲಿ ಎಲ್ಲ ಸರ್ವಿಸ್ ಇದೆ. ಬ್ಯಾಂಗ್ಳೂರಲ್ಲಿ ಇದೆ? ಮೇಯ್ನ್ ಆಗಿ ಬೆಂಗಳೂರಲ್ಲಿ ಇದೆ ಸರಳಿ ಕ್ಯಾಟ್ರಿಂಗ್ ಸರ್ವಿಸ್. ಇವತ್ತು ಮತ್ತೆ ಊರಿಗೆ ಬಂದಿದ್ದೀರಿ? ಹೌದು. ಹೇಗಾಗ್ತದೆ ಊರಿಗೆ ಬಂದು? ಚೆನ್ನಾಗಿದೆ, ಎಲ್ಲ ಒಳ್ಳೆ. ನಾನು ಮೊದಲು ಊರಲ್ಲೇ ಇದ್ದೆ, ಅಡಿಗೆ ಹೋಗ್ತಾ ಇದ್ದೆ. ಮತ್ತೆ ಈಗ ಊರಲ್ಲಿ ನಾನು ಮಾಡ್ತಾ ಇದ್ದೇನೆ. ಈಗ ಇತ್ತೀಚೆಗೆ ನಮ್ಮ ಫಂಕ್ಷನ್ಗಳಲ್ಲಿ ಯಾವ ಥರ ಜನರ ಒಂದು ಟೇಸ್ಟ್ ಬದಲಾವಣೆ ಆಗಿದೆ ಅಂತ ಅನ್ನಿಸ್ತದ? ಎಲ್ಲ ಹೊಸತ್ತು ಕೇಳ್ತಾ ಇದ್ದಾರೆ, ಹೊಸ ಟೇಸ್ಟ್ ಬೇಕು ಅಂತ. ಹೌದಾ? ಹಾಗೆ ಹೊಸ ನಮೂನೆ ಎಲ್ಲ ಮಾಡಲೇಬೇಕು. ಹೌದು. ಬಹುಶಃ ನೀವು ಬೆಂಗಳೂರಿನಲ್ಲಿ ಸಾಕಷ್ಟು ಇದರ ಬಗ್ಗೆ ಪ್ರಯೋಗಗಳನ್ನು ಮಾಡಿರ್ಬೋದು. ಖಂಡಿತ. ನಗರದ ಟೇಸ್ಟ್ ಎಲ್ಲ ಬಂದಿದೆ ಹಳ್ಳಿಗಳಿಗೆ. ಹೌದು.
ಬೇರೆ ಯಾವ್ದು ಐಟಮ್ ಈಗ ಇದೆ? ಎಲ್ಲ ಜಾಸ್ತಿ ಊರಿನವರೆಲ್ಲ ಪೇಟೆಯಲ್ಲಿ ಇರೋದ್ರಿಂದ ಹಾಂ ಆಚೆ ಆ ಕಡೆ ಈ ಕಡೆ ಈಗ ಬೆಂಗಳೂರಿಗೆ ಹೋಗಿ ಬರುವುದೆಲ್ಲ ದೊಡ್ಡ ಇದಲ್ಲ. ಎಲ್ಲರೂ ದಿನ ಆ ಕಡೆ ಈ ಕಡೆ ಹೋಗುವವರು ಎಲ್ಲ ಕಡೆ. ಈಗ ಮೊದಲಿನಾಗೆ ಊರಿನಲ್ಲಿ ಇರುವವರಿಲ್ಲ, ಎಲ್ಲ ಕಡೆ ಹೋಗಿ ಟೇಸ್ಟ್ ನೋಡುವವರು ಇರುವುದು. ಹಾಗೆ ಹೆಚ್ಚು ಅದರಿಂದ ಟೇಸ್ಟ್ ಜನರಿಗೆ ಪರಿಚಯ ಆಗಿದೆ. ಹೌದು ಹೌದು, ಎಲ್ಲರಿಗೂ ಈಗ ಎಲ್ಲ ಫುಡ್ಗಳ ಬಗ್ಗೆ ಗೊತ್ತು. ಹಾಗೆ ತುಂಬ ಸಮಯ ಆಯ್ತು ನಿಮ್ಮ ಕ್ಯಾಟ್ರಿಂಗ್? ಬೆಂಗಳೂರಲ್ಲಿ 12 ವರ್ಷ ಆಯಿತು. ನಾನು ಈ ಫೀಲ್ಡ್ ಶುರು ಮಾಡಿ 25 ವರ್ಷ ಆಯ್ತು. 25 ವರ್ಷ ಆಯ್ತು. ಈಗ ನಿಮ್ಮ ಊರಲ್ಲೆಲ್ಲ ಏನು ಬದಲಾವಣೆ ಕಾಣ್ತಾ ಉಂಟಿಗೆ ನಿಮಗೆ ಹಳ್ಳಿ ಕಡೆ ಎಲ್ಲ? ಈಗೆಲ್ಲ ಹೊಸ ಹೊಸ ಐಟಮ್, ಬೆಂಗಳೂರಿನ ಐಟಮ್ ಎಲ್ಲ ಕೇಳ್ತಾರೆ. ನಾನು ಅಲ್ಲಿ ಪರಿಚಯ ಇರೋದ್ರಿಂದ ಈಗ ಅಲ್ಲಿಯ ಬಗ್ಗೆ ಇಲ್ಲಿಯೂ ಇರ್ತಾರೆ ಊರಲ್ಲಿಯೂ, ಅವರಿಗೆ ಗೊತ್ತುಂಟು ನಾನು ಅಲ್ಲಿ ಎಂತ ಮಾಡ್ತೇನೆ ಅಂತ. ಆದ್ರಿಂದ ಅದೇ ಐಟಮ್ ಅನ್ನು ಇಲ್ಲಿ ಮಾಡುವಾಗ ಇವತ್ತು ಬೇರೆ ಏನಿದೆ ಇಲ್ಲಿ ಸ್ಪೆಷಲ್ ಐಟಮ್ ಏನು ಹಾಕ್ತೀರಿ? ಇವತ್ತು ಮಧ್ಯಾಹ್ನಕ್ಕೆ ರುಮಾಲಿ ರೋಟಿ ಇದೆ, ಆಮೇಲೆ ಕಾಜು ಪನ್ನೀರ್ ಮಸಾಲ ಇದೆ, ಸುಮಾರು ಐಟಮ್ ಇದೆ. ಇವತ್ತು 4 ಸ್ವೀಟು. ಅಲ್ಲ, ಹೊಸ ಹೊಸ ಐಟಮ್. ಜಿಲೇಬಿ ರಬಡಿ ಇದೆ. ಜಿಲೇಬಿ ರಬಡಿ? ಜಿಲೇಬಿ ರಬಡಿ. ಮತ್ತೆ ಆಮೇಲೆ ಅವರೆಕಾಳು ಮೆಂತೆ ಬಾತ್ ಇದೆ. ಆಮೇಲೆ ಫ್ರೆಶ್ ಜ್ಯೂಸಲ್ಲಿ 3 ಐಟಮ್ ಫ್ರೆಶ್ ಜ್ಯೂಸ್ ಇದೆ. ಏನದು? ಅದು ಒಂದು ಕಲ್ಲಂಗಡಿ ಹಣ್ಣು, ಮತ್ತು ಗ್ರೇಪು, ಇನ್ನೊಂದು ಪೈನಾಪಲು, ಮತ್ತು ಸೋಡಾ ಲೆಮನ್ ಇದೆ. ಇನ್ನು ಗೋಬಿ ಹರಿಯಾಲಿ ಅಂತ, ಗೋಬಿ ಹರಿಯಾಲಿ ಇದೆ. ಗೋಬಿ ಹರಿಯಾಲಿ? ಹೌದು, ಗ್ರೀನ್ ಕಲರ್. ಗ್ರೀನ್ ಕಲರ್ ಇದು. ಇನ್ನೊಂದು ಸಮೋಸ ಇದೆ. ಹಾಗೆ ಮಧ್ಯಾಹ್ನನೂ ಹಾಗೆ ಪನ್ನೀರ್ ಟಿಕ್ಕಾ, ಜಿಗುಜ್ಜೆ ರವಾ ಫ್ರೈ, ಇನ್ನೊಂದು ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ, ಆ ಥರ 3-4 ಐಟಮ್ ಮಧ್ಯಾಹ್ನ. ಗೋಡಂಬಿ ಮಸಾಲೆ ಇದೆ. ಹಾಗೆ ವೆರೈಟೀಸ್ ಇದೆ. ಎಷ್ಟು ಜನರ ತಂಡ ಇದೆ ನಿಮ್ಗೆ ಇವತ್ತು? ನಾವು 60 ಜನ ಇದ್ದೇವೆ. 60 ಜನರ ತಂಡ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾನು ಜಿಲೇಬಿ ರಬಡಿ ಅಂತ ಬೋರ್ಡ್ ನೋಡಿದೆಲ್ಲ, ಅದೇನದು ವಿವರ ಇದು? ಅದು ಜಿಲೇಬಿಗೆ ಹಾಕಿ ತಿನ್ನುವಂಥದ್ದು. ಹಾಲಿನಿಂದ ಮಾಡ್ತೇವೆ, ಹಾಲು ಗಟ್ಟಿ ಮಾಡಿ ಕೋವಾಲ್ ಹಾಕಿ ಮಾಡುವಂಥದ್ದು ರಬಡಿ ಅಂತ ಹೇಳಿದರೆ. ಇದು ಜಿಲೇಬಿಯನ್ನು ಕಪ್ಪಲ್ಲಿ ಹಾಕಿ ಕೊಡ್ತೇವೆ, ಅದಕ್ಕೆ ರಬಡಿ ಹಾಕ್ತೇವೆ. ಕೆಲವು ಕಡೆ ಜಿಲೇಬಿಗೆ ಮೊಸರು ಹಾಕಿ ತಿನ್ನುವ ಪದ್ಧತಿ ಉಂಟು. ಹಾಗೆ ನಾರ್ತಲ್ಲಿ ಎಲ್ಲ ಜಿಲೇಬಿಗೆ ಇದನ್ನು ರಬಡಿ ಹಾಕಿ ಮಾಡ್ತಾರೆ. ನೋಡಿ, ಬದನೆ ಸುಟ್ಟು ಗೊಜ್ಜಿ. ಇದು ಬದನೆ ಸುಟ್ಟು ಹಾಕಿ ರೆಡಿಯಾಗಿದೆ. ಇದು ಫಂಕ್ಷನ್ಗಳಲ್ಲಿ ಭಾಳ ಅಪರೂಪ ಸುಟ್ಟು ಗೊಜ್ಜಿ ಮಾಡುವಂಥದ್ದು. ಏನಿದೆ ಐಟಮ್? ಏನಿದು? ಇದೆಂತ ಐಟಮ್? ಇದು ಗೋಬಿ ಹರಿಯಾಲಿ. ಗೋಬಿ ಹರಿಯಾಲಿ ಅಂತ ಹೇಳಿದ್ರೆ ಹಸಿರು ಹಸಿರು. ಅದೆಂತ ಅದು? ಇದು ಹಸಿರು ಐಟಮ್ ಎಂತ ಅದು? ಯಾವುದು? ಗ್ರೀನಿಶ್ ಆಗಿ ಮಾಡೋದು ಅಷ್ಟೇ. ಬಾಕಿದಲ್ಲೆಲ್ಲ ರೆಡ್ ಆಗಿರ್ತಲ್ಲ. ಯಾವ್ದಂತ ಅದು ಗ್ರೀನಿಶ್ ಮಾಡೋದು? ಯಾವುದು? ಗ್ರೀನ್ ಅಪ್ಪದ ಹಂಗೆ? ಪಾಲಕ್. ಓಕೆ. ಸಣ್ಣ ಆ ಒಂದು ಪ್ರೋಗ್ರಾಮ್ ನೋಡಿದೆ. ಮತ್ತೊಂದು ಯಾವುದೋ ಕೃಷಿ ಸಂಬಂಧಪಟ್ಟ ಅದರ ಎಜುಕೇಷನ್ ಸುಮಾರು ಕೆಲವರು ನಾನೇ